ಏನು ಇವತ್ತು ರಾಜ್ಯದಲ್ಲಿ ನುಡಿದಂತೆ ನಡೆದಂತ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಪದತ್ಯಾಗ ಮಾಡಿ ಇವತ್ತು ಅಂದ್ರೆ ನಾಳೆ ಜೂನ್ 3ನೇ ತಾರೀಕು ನಾಳೆ ಸಂಜೆ 4 ಗಂಟೆಗೆ ಕಾರ್ಯಕರ್ತರಿಗೋಸ್ಕರ ಇದ್ದಂತ ಒಬ್ಬ ಧೀಮಂತ ನಾಯಕ, ಕಾರ್ಯಕರ್ತರ ನಾಯಕ DK ಶಿವಕುಮಾರ್ ಸಾಹೇಬರು ನಾಳೆ CM ಆಗಿ ಪ್ರಮಾಣ ವಚನ ಸ್ವೀಕರಿಸ್ತಿದ್ದಾರೆ ಈ ರಾಜ್ಯದಲ್ಲಿ. ಹಾಗೆ ಅವರ ಅಪಾರ ಬೆಂಬಲಿಗರು ಕೂಡ ಸಚಿವ ಸಂಪುಟದಲ್ಲಿ ಸೇರ್ಬೇಕು ಅಂತ ಬೇಡಿಕೆ ಇದೆ. ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಪಕ್ಷಕ್ಕೆ ಆರ್ ಧ್ರುವನಾರಾಯಣ ಸಾಹೇಬರ ಕೊಡುಗೆ ಮಹತ್ತರವಾದ್ದು. ಇದ್ರ ಜೊತೆಗೆ ಪಕ್ಷಕ್ಕೆ ಆರ್ ಧ್ರುವನಾರಾಯಣ ಶ್ರಮ ಹಾಗೂ ಪಕ್ಷಕ್ಕೆ ಆರ್ ಧ್ರುವನಾರಾಯಣ ಸಾಹೇಬರ ಸಹ ಋಣನೂ ಸಹ ಇದೆ. ಆ ಋಣ ಪಕ್ಷದವರು ಸಹ ಆರ್ ಧ್ರುವನಾರಾಯಣ ಸಾಹೇಬರ ಋಣನ ಕಡಿಮೆ ಮಾಡ್ಲಿಕ್ಕೆ ಕೇವಲ ಅವ್ರ ಮಗ ದರ್ಶನ್ ಸಾಹೇಬ್ರಿಗೆ ಬರೀ ಟಿಕೆಟ್ ಕೊಟ್ಟು ಗೆಲ್ಸಿದ್ರೆ ಸಾಕಾಗಲ್ಲ. ಅವರ ಅಪಾರ ಅಭಿಮಾನಿ ಬಳಗ ಇವತ್ತು ಚಾಮರಾಜನಗರ ಮತ್ತು ಮೈಸೂರಿನಲ್ಲಿ ಬಹುಸಂಖ್ಯಾತವಾಗಿದೆ. ಅವರು ಎಲ್ಲರನ್ನೂ ಸಹ ಒಂದು ಮುಂದಾಳತ್ವ ವಹಿಸ್ಕೊಂಡು ಈ ಕಾರ್ಯಕರ್ತರ ಪಡೆನ ಮುಂದಕ್ಕೆ ತಗೊಂಡು ಹೋಗ್ಬೇಕು ಅಂತಂದ್ರೆ ನಮ್ಮ ಯುವ ಶಾಸಕರಾದಂತ ದರ್ಶನ್ ಧ್ರುವನಾರಾಯಣ ಸಾಹೇಬ್ರಿಗೆ DK ಸಾಹೇಬರ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ದೊರಕರ ಜೊತೆಗೆ ಒಂದು ಪ್ರಬಲವಾದ ಖಾತೆಯನ್ನು ಕೊಡಬೇಕು ಅಂತ ತಮ್ಮ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ರಿ. ಥ್ಯಾಂಕ್ ಯು. ನೇರಳೆ ಮಂಜು ಅಂತ.